ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಣ. ಈಜು ಮರಿಬೇಡ, ಜೂಜು ಕಲಿಬೇಡ ಅಂತ ಗಾದೆ ಇದೆ. ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಅನ್ನೋ ಹಾಗೆ ಎಷ್ಟೋ ಸಿಚುವೇಶನ್ನಿಂದ ನಾವು ಪಾಠ ಕಲಿಬೋದು, ಆದರೆ ಕಲ್ತಿರೋ ಪಾಠನ ಮರೆಯೋದು ಮಾಮೂಲಿ ಆಗ್ಬಿಟ್ಟಿದೆ. ಜೂಜು ಆಡಿ ಉದ್ಧಾರ ಆಗಿರೋರು ಯಾರನ್ನ ಇದ್ದರೆ ನನಗೆ ತೋರಿಸಿ, ನಾನು ಅವ್ರನ್ನ ಸನ್ಮಾನ ಮಾಡ್ತೀನಿ. ಟೈಮ್ ಪಾಸ್ಗೂ ಫನ್ಗೂ ಅಂತ ಸ್ಟಾರ್ಟ್ ಆಗಿರೋ ಆಟ ಕಡೆಗೆ ಜೀವನನ ಕಳೆದುಬಿಟ್ಟಿದೆ. ಮಹಾಭಾರತದ ಕತೆ ಯಾರು ಗೊತ್ತಿಲ್ಲ ರೀ. ಪಾಂಡವರು ಕೌರವರು ಜೂಜಲ್ಲೇ ಅವಮಾನ ಆಗಿ ಸತ್ತವ್ರು ಒಬ್ರ ಇಬ್ರ. ಇಷ್ಟಾದರೂ ಬುದ್ಧಿ ಕಲಿದಿರೋ ಜನಕ್ಕೆ ನಮ್ಮ ಟೆಕ್ ಪ್ರೋ ಚಾನಲಿಂದ ಒಂದು ಸೋಷಿಯಲ್ ಕನ್ಸರ್ನ್ ದೃಷ್ಟಿಯಿಂದ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಪ್ಲೀಸ್ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಜೂಜಿನ ಸುದ್ದಿಗೆ ಹೋಗ್ಬೇಡಿ. ಕಾಲ ಬದಲಾಗಿದೆ, ಜೂಜು ಬದಲಾಗಿದೆ. ಈಗಂತೂ ಹೈಟೆಕ್ ಜೂಜು ಕಂಡ್ರಿ. ಎಲ್ಲಾದರೂ ಕೂತು ಜೂಜಾಡ್ಬೋದು. ದೇಶದಲ್ಲಿ ಯಾವ ಮೂಲೆಯಲ್ಲಿದ್ದರೂ ನೀವು ಮನೇಲಿ ಕೂತ್ಕೊಂಡು ಆನ್ಲೈನಲ್ಲಿ ಜೂಜಾಡ್ಬೋದು. ಮಾನ ಪ್ರಾಣ ಕಳ್ಕೊಬೋದು. ಆಟ ಅಂತ ಶುರುವಾಗಿ ಚಟ ಅಂತ ಹತ್ತಿಸ್ಕೊಂಡು ಯಾಕ್ರಿ ಸಾಯಕ್ಕೆ ಹೋಗ್ತಿರಲ್ಲ? ಅದರಲ್ಲೂ ಮಿಡ್ಲ್ ಕ್ಲಾಸ್ ಜನ, ಸ್ಟೂಡೆಂಟ್ಸು ಇಂಥವರೇ ಜಾಸ್ತಿ ಬಲಿ ಆಗ್ತಾ ಇದ್ದಾರೆ. ಈ ಆನ್ಲೈನ್ ಗೇಮಿಂಗ್ ಅನ್ನೋ ಕಾಯಿಲೆ ಬರೀ ಸಿಟಿ ಜನರಿಗಲ್ಲ, ಹಳ್ಳಿ ಜನರು ಬಿಟ್ಕೊಂಡು ಆಟ ಆಡಿ ಕೈಲಿರೋ ಕಾಸೆಲ್ಲ ಕಳ್ಕೊಂಡು ಓ ಶಿವನೇ ಅಂತ ತಲೆ ಮೇಲೆ ಟವಲ್ ಹಾಕೊಂಡು ಕೂತವ್ರೆ. ಫ್ರೆಶ್ ನ್ಯೂಸ್ ಏನಪ್ಪ ಅಂದರೆ, ಆನ್ಲೈನ್ ಬೆಟ್ಟಿಂಗ್ ಗೇಮಿಂದನೇ 94,000 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ. ಅಂದರೆ ಫೀಸ್ ಕಟ್ಟೋಕ್ಕೆ ಎತ್ತಿಟ್ಟಿರೋಂಥ ದುಡ್ಡು, ಮದುವೆ ಮಾಡೋಕ್ಕೆ ಅಂತ ಎತ್ತಿಟ್ಟಿರೋದು ಸಂಬಳದ ದುಡ್ಡು ಎಲ್ಲ ಆನ್ಲೈನ್ ಬೆಟ್ಟಿಂಗ್ ಗೇಮಲ್ಲಿ ಹಾಕಿ ಗುಳುಮ್ ಮಾಡಿಬಿಟ್ಟಿದ್ದಾರೆ. ಕೈಯಲ್ಲಿರೋ ದುಡ್ಡು ಕಳ್ಕೊಂಡು ಸುಮ್ಮಲಿರ್ದಾರೆ, ಸಾಲದ ಮೇಲೆ ಸಾಲ ಮಾಡಿಕೊಂಡು ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಹಾಕ್ಸ್ಕೊಂಡು ಹೊಲ ಗದ್ದೆ ಮನೆ ಮಾರ್ಕೊಂಡು ಅವಮಾನ ಆಯಿತು ಅಂತ ಸಾಯ್ತವ್ರವರು ನೂರಾರು ಜನ ಇದ್ದಾರೆ. ಸ್ಕಿಲ್ ಬೇಸ್ಡ್ ಗೇಮ್, ಗ್ಯಾಮ್ಲಿಂಗ್ ಗೇಮ್ ಅಂತ ಆನ್ಲೈನ್ ಗೇಮಲ್ಲಿ 2 ಥರ ಇದೆ. ಯಾವುದಕ್ಕಾದರೂ ಕೈ ಹಾಕಿ ಕೊನೆಗೆ ಹೋಗೋದು ಪ್ರಾಣನೇ. ಯಾಕಂದರೆ ಇದೊಂದು ಅಡಿಕ್ಷನ್. ಮೊದಲು ಗೆದ್ದು ರುಚಿ ಕಂಡ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ದುಡ್ಡು ಹಾಕಿ ಕೊನೆಗೆ ಕೈಗೆ ಸಿಗೋದು ಚಿಪ್ಪೆ. ಸರ್ಕಾರ ಆನ್ಲೈನ್ ಗೇಮ್ನ ನಿಷೇಧ ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಮನ್ಸಿಗೆ ನಾವು ನಿಷೇಧ ಹಾಕ್ಬೇಕ್ರಿ. ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ನಿಂದ ಬರೀ ದುಡ್ಡು ಹೊಂದೇ ಹೋಗಲ್ಲ ಕಣ್ರಿ, ನಿಮ್ಮ ಡಾಟಾ ಕದೀತಾರೆ. ಸೈಬರ್ ಹ್ಯಾಕರ್ಸ್ ನಿಮ್ಮ ಅಕೌಂಟ್ಗೆ ಕನ್ನ ಹಾಕ್ತಾರೆ. ಮತ್ತು ಇನ್ನೂ ದೊಡ್ಡ ಕಷ್ಟ ಏನಂದರೆ, ಇದರಿಂದ ಹುಚ್ಚುಡಿಯೋ ಲೆವೆಲ್ಗೆ ಹೋಗಿ ಮನೆ ಮಠ ಎಲ್ಲ ಕಳ್ಕೊಂಡು ಬಿಡ್ತೀರ್ರಿ. ಇಂಥ ಆಟ ಬೇಕೇನ್ರಿ ನಿಮಗೆ? ನೀವೇ ಯೋಚನೆ ಮಾಡಿ. ಸೊ ಈ ಟೆಕ್ ನ್ಯೂಸ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.